ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಗುರುವಾರದ ವ್ಲಾಗ್ ಆಗಿರುತ್ತೆ. ಬಟ್ ನಾನು ಇದನ್ನು ಶುಕ್ರವಾರ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಸಂಜೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿದ್ವಿ. ಹಾಗೆ ನಾವು ಹೋಗೋ ಟೈಮ್ಗೆ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಸಂಜೆ ಆಗಿರೋದ್ರಿಂದ ದೀಪ ಹಚ್ಚೋ ಟೈಮ್ಗೆ ಕರೆಕ್ಟಾಗಿ ಹೋದ್ವಿ. ರಾಯರನ್ನ ನೋಡಿದ ತಕ್ಷಣ ತುಂಬಾ ಖುಷಿಯಾಯಿತು. ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಅನ್ನಿಸ್ತಾಯಿತ್ತು. ಬೆಳಿಗ್ಗೆಯಿಂದಲೇ ತುಂಬ ಯಾಕೋ ಬೇಜಾರಲ್ಲಿದ್ದೆ. ಅದಕ್ಕೆ ಅಂತಲೇ ಇವತ್ತು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿದ್ದು ಬರೋಣ ಅಂತಂತ ಮಠಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ತಾ ಬರ್ತಾ ಹಾಗೆ ನನ್ನ ಹಸ್ಬೆಂಡ್ ಯಾರೋ ಫ್ರೆಂಡು ಹಸಿರು ಮನೆ ಅಂತ ಒಂದು ರೆಸ್ಟೋರೆಂಟ್ ಓಪನ್ ಮಾಡಿದ್ದಾರೆ, ಅಲ್ಲಿ ಹೋಗೋಣ ಅಂತ ಹೇಳಿದ್ರು. ಸೊ ಅಲ್ಲಿಗೆ ಹೋದ್ವಿ. ಅಲ್ಲಿ ಲೈಟಿಂಗ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಹೋಗಿ ಹಂಗೆ ಬರೋಕ್ಕಾಗತ್ತಾ? ಅಲ್ಲಿ ಹೋಗಿ ಒಂದು ಫಿಲ್ಟ್ರ್ ಕಾಫಿ, ಹಾಗೆ ತಿನ್ನೋಕ್ಕೇನಾದರೂ ಬೇಕಲ್ವ ಸ್ಪೈಸಿ. ಸೊ ಹಾಗೆ ಬಿಸಿ ಬಿಸಿ ಗೋಬಿ ಮಂಚೂರಿ ತಿಂದ್ಕೊಂಡು ಹಾಗೆ ಮನೆಗೆ ಬರೋ ಅಷ್ಟರಲ್ಲಿ ಸಂಜೆ ಆಗಿತ್ತು. ದೇವ್ರ ಮುಂದೆ ಅಂದರೆ ನಾವು ದೀಪಾವಳಿ ಟೈಮಲ್ಲಿ 1 ತಿಂಗಳ ತನಕ ದೀಪ ಹಚ್ತೀವಿ ಮನೆ ಮುಂದೆ. ಬರ್ತಾ ಹಾಲು ತಗೊಂಡು ಬಂದಿದ್ದೆ, ಹಾಗೆ ಹಾಲನ್ನ ಕಾಯಿಸಿದೆ. ಓಕೆ, ಇಷ್ಟೇ ಇವತ್ತಿನ ವ್ಲಾಗ್.